ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಬ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ, ನೋಡ್ಕೊಂಬಂದ್ಬಿಡಿ ಹಾಗೇನೆ. ಸೊ ಮನೆ ಕ್ಲೀನಿಂಗ್ ಎಲ್ಲ ನಾನು ಇವಾಗ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಗುರುವಾರನೇ ಮಾಡ್ಕೋತಾ ಇದ್ದೀನಿ. ಗುರುವಾರ ಸಂಜೆ ಮಾಡಿಬಿಡ್ತೀನಿ. ಸೊ ಶುಕ್ರವಾರ ಎಲ್ಲ ಮೇಲೆಲ್ಲ ಒರೆಸಿ, ಇಲ್ಲೂ ಒರೆಸಿ, ಮತ್ತೆ ನೈಟು ಒರೆಸ್ಬೇಕು. ತುಂಬ ಹಿಂಸೆ ಆಗ್ತಿತ್ತು. ರೋಹಿತ್ ಬೇರೆ ಇರಲ್ಲ, ಒಬ್ಬಳೇ ಮಾಡಬೇಕು ನೋಡಿ ಎಲ್ಲ. ಸೊ ಹಂಗಾಗಿ ಇವಾಗ ಗುರುವಾರ ಟೈಮ್ ಆದಾಗ ಗುರುವಾರ ಮಾಡ್ಕೊಂಬಿಡ್ತೀನಿ. ನೆನ್ನೆ ಎಲ್ಲ ಮುಗಿಸ್ಕೊಂಡೆ ಕೆಲಸ. ಸೊ ಇವತ್ತು ಕಿಚನು, ಹಾಲು ಎಲ್ಲ ಒರೆಸ್ಕೊಂಡು ಈಗ ಲಕ್ಷ್ಮೀ ಪೂಜೆ ಮಾಡಿ ಬಂದೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಏನು ಮಾಡಿದ್ದೀನಿ ಗೊತ್ತಾ? ತುಪ್ಪಿರೆಕಾಯಿ ಸಾಂಬಾರು. ಸೊ ಫಸ್ಟ್ ಟೈಮ್ ನಾನು ಮಾಡಿರೋದು. ಫ್ರೆಂಡ್ ಮನೇಲಿ ಕೊಟ್ಟಿದ್ರು ಅಂತ ಮಾಡಿದ್ದೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನಾನು ಮೊದಲೇ ಬಾರಿ ಅದನ್ನು ನೋಡಿರೋದು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಸೊ ಮೊದಲೇ ಬಾರಿ ಮಾಡ್ತಾ ಇರೋಂಥದ್ದು ನಾನು. ಇವಲ್ಲ ಸೇಮ್ ಅದೇ ಥರ ಮಾಡೋದು ಅಂದರು. ಸೊ ಮಾಡಿಟ್ಟಿದ್ದೀನಿ, ನೋಡೋಣ. ಇನ್ನು ಶನಿವಾರದ ಬ್ಲಾಗ್. ಶನಿವಾರ 4 ಗಂಟೆಗೆ ಎದ್ದು ನನ್ನ ಪೂಜಾ ಕೆಲಸಗಳನ್ನ ಶುರು ಮಾಡಿದ್ದೀನಿ. ಸೊ ತುಂಬ ಚಳಿ ಇದೆ ಹೊರಗಡೆ ಅಂತೂ, ವಿಪರೀತ ಚಳಿ ಸ್ಟಾರ್ಟ್ ಆಗಿದೆ. ಸೊ ಪೂಜಾ ಪಾತ್ರೆಗಳನ್ನ ತೊಳೆಯೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಚಳಿ ಇದೆ. ಸೊ ತಣ್ಣೀರಂತೂ ಮುಟ್ಟಕ್ಕೆ ಆಗಲ್ಲ. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಪೂಜಾ ಪಾತ್ರೆಗಳನ್ನೆಲ್ಲ ತೊಳೆದು ರೆಡಿ ಮಾಡಿಕೊಂಡು ಇನ್ನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಗೊತ್ತೇ ಇದೆ, 16ನೇ ತಾರೀಕು ಇವತ್ತಿಂದ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಧನುರ್ಮಾಸ ಪೂಜೆ ತುಂಬ ಶ್ರೇಷ್ಠವಾದಂಥ ಪೂಜೆ ಅಂತ ಹೇಳ್ತಾರೆ. ಸೊ ಒಂದು ಧನುರ್ಮಾಸದ ಒಂದು ದಿವಸದ ಪೂಜೆ 1000 ಪೂಜೆಗೆ, ಕೋಟಿ ಪೂಜೆ 1000 ಪೂಜೆಗೆ ಸಮ ಅಂತ ಹೇಳ್ತಾರೆ ಒಂದು ಪೂಜೆ. ಸೊ ಹಾಗಾಗಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಅಂತ ಅಂದರೆ ಧನುರ್ಮಾಸ ಪೂಜೆ ಮಾಡಬೇಕು ಹೆಣ್ಮಕ್ಳು ಅಂತ ಹೇಳ್ತಾರೆ. ಸೊ ನಾನು ಲಾಸ್ಟ್ನಲ್ಲಿ ಮಾಡ್ತೀನಿ. ಸೊ ಇವಾಗ 1 ತಿಂಗಳು ಮಾಡೋಕ್ಕಾಗಲ್ಲ ನನ್ನ ಕೈಲಿ, ತುಂಬ ಚಳಿ, ಕೆಲಸ ಜಾಸ್ತಿ. ಸೊ ಹಾಗಾಗಿ ಲಾಸ್ಟಲ್ಲಿ ನೋಡೋಣ ಎಷ್ಟು ದಿವಸ ಮಾಡೋದಕ್ಕಾಗತ್ತೋ ಅಷ್ಟು ದಿವಸ. ಸಾಮಾನ್ಯವಾಗಿ 1 ತಿಂಗಳು ಮಾಡೋರು ಮಾಡ್ತಾರೆ 9 ದಿವಸ, 21 ದಿವಸ, 11 ದಿವಸ, 3 ದಿವಸ, 5 ದಿವಸ, ಅಟ್ಲೀಸ್ಟ್ 1 ದಿವಸನಾದರೂ ಮಾಡಬೇಕು ಅಂತ ಹೇಳ್ತಾರೆ. ನೋಡೋಣ ನನಗೆ ಎಷ್ಟು ದಿವಸಗಳು ಸಿಗುತ್ತೆ ಲಾಸ್ಟಿಗೆ ಅಂತ. ಸೊ ಆ ಸಂಕ್ರಾಂತಿ ಹಬ್ಬನೂ ಕೂಡ ಅಷ್ಟೇ ಶ್ರೇಷ್ಠವಾದಂತಹ ಹಬ್ಬ ಅಂತಲೇ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ ಅಂತ. ಸೊ ಧನುರ್ಮಾಸ ಯಾರೆಲ್ಲ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ನೋಡಿ, ಸುಜಿತ್ತು ಚಳೀಲಿ ಎದ್ದು ಬಂದುಬಿಟ್ಟಿದ್ದಾನೆ. ಸುಜಿತ್ನ ಮಾತಾಡಿಸ್ತಾ ಇದ್ದೀನಿ. ಸೊ ಹೊರಗಡೆ ರಂಗೋಲಿನೂ ಕೂಡ ಹಾಕಿದ್ದಾಯಿತು. ಹೆಂಗಾಗ್ತಾ ಇರುತ್ತೆ ಅಂದರೆ ಇವಾಗಂತೂ ಚಳಿಗಾಲದಲ್ಲಿ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಲ್ಲ ನಾನು. ಯಾಕೆಂದರೆ ನಮ್ಮ ಮನೆ ಹತ್ರ ವಿಪರೀತ ಚಳಿ, ಸ್ವಲ್ಪ ಮನೆಗಳು ಕಡಿಮೆ ನೋಡಿ, ದೂರ ದೂರ ಇದೆಯಲ್ಲ. ಹಾಗಾಗಿ ಸ್ವಲ್ಪ ರಂಗೋಲಿಗಳು ಶನಿವಾರ ಒಂದು ದಿವಸ ಮಾತ್ರ ದೊಡ್ಡ ರಂಗೋಲಿ ಹಾಕ್ತೀನಿ. ಇನ್ನು ಪ್ರತಿದಿನ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಹಾಕ್ಬಿಡ್ತೀನಿ, ಹಾಕೋದಕ್ಕಾಗಲ್ಲ, ವಿಪರೀತ ಚಳಿ. ಸೊ ಇವಾಗ ಸ್ವಲ್ಪ ತುಳಸಿ ಪತ್ರೆಗಳು ಬೇಕಾಗಿತ್ತು, ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಂದು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಒರೆಸಿ ಲಕ್ಷ್ಮಿ ಕಳಶ ಎಲ್ಲನೂ ಇಟ್ಕೊಂಡಿದ್ದೀನಿ. ಇನ್ನು ಹೂವನ್ನ ಮುಡಿಸ್ಕೊಂಡು ಇನ್ನು ನೈವೇದ್ಯಕ್ಕೆ ಸಾಮಾನ್ಯವಾಗಿ ಧನುರ್ಮಾಸದ ಟೈಮಲ್ಲಿ ಪೊಂಗಲ್ಲೇ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಇನ್ನು ಶನಿವಾರ ಮಾತ್ರ, ಎವ್ರಿ ವೀಕ್ ಶನಿವಾರ ವಾರ ಮಾತ್ರ ನಾನು ಧನುರ್ಮಾಸದಲ್ಲೇ ಮಾಡ್ತೀನಿ. ಒಂದು 4 ವಾರ ಸಿಗುತ್ತೆ ಧನುರ್ಮಾಸ ನನಗೆ. ಸೊ ಪೀರಿಯಡ್ಡು ನೋಡಿಕೊಂಡು ನಾನು ಮಾಡ್ಕೋತೀನಿ. ಅಂದರೆ ಶನಿವಾರ ಮಾತ್ರ ಧನುರ್ಮಾಸದ ಪೂಜೆನ ಮಿಸ್ ಮಾಡಲ್ಲ. ನಿಮಗೆ ಗೊತ್ತೇ ಇದೆ, ನಾನು ಯಾವಾಗಲೂ ಬೆಳಗ್ಗೆ ಹೊತ್ತೇನೆ ವಾರ ಮಾಡೋದು. ಸೊ ಇದು ಧನುರ್ಮಾಸ ಅಂತ ಏನು ವಿಶೇಷ ಅಂತ ಅನಿಸಲ್ಲ ವಾರದ ದಿವಸ. ಏಕೆಂದರೆ ಬೆಳಗ್ಗೆ ಎದ್ದೇ ನಾವು ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡೋದ್ರಿಂದ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೇನಂತ ವಿಶೇಷ ಅಂತ ಅನಿಸೋದಿಲ್ಲ. ಪ್ರತಿ ವಾರವೂ ಹೀಗೆ ಇರುತ್ತೆ ಪೂಜೆ. ಸೊ ಇನ್ನೂ ಒಂದು ಸ್ವಲ್ಪ ಬೇಗ ಮಾಡ್ಕೋತೀವಿ ಅಷ್ಟೇ ಪೂಜೆನ. ಸೊ ನೋಡಿ, ಹೂವೆಲ್ಲ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಬತ್ತಿ ಹಾಕೋತಾ ಇದ್ದೀನಿ. ಎಷ್ಟು ಗಡಿಬಿಡಿ ಕೆಲಸ ಇರುತ್ತೆ ಅಂತಂದರೆ ಅಷ್ಟು ಬೇಗ ಎದ್ದು ತುಂಬ ಲೇಟಾಗಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಕಸಿ ಬಿಸಿ ಸಮಾಧಾನನೇ ಇರೋದಿಲ್ಲ. ಸೊ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ, ಬೇಗ ಎದ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಲೇಟ್ ಆಗಿಬಿಟ್ರೆ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಪ್ರತಿ ವಾರವೂ ಅಷ್ಟೇ ಒಂದು 6ರಿಂದ 6:30 ಅಷ್ಟರಲ್ಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಒಂದು ರಂಗೋಲಿ, ಪುಟ್ಟ ರಂಗೋಲಿ. ಈಗ ನಮ್ಮ ಪೂಜಾ ರೂಮು ಫ್ಲೋರಿಂಗ್ ವೈಟ್ ಇದೆ, ನಾನು ಅಲ್ಲಿ ರಂಗೋಲಿ ಹಾಕಿದ್ರೆ ಕಾಣಿಸಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಪೀಠ ಏನಿದೆ ಪೀಠದ ಮೇಲಿನೇ ಚಿಕ್ಕದು 2 ರಂಗೋಲಿನ ಹಾಕ್ಕೊಬಿಡ್ತೀನಿ. ಪ್ರತಿ ವಾರನೂ ಅಷ್ಟೇ ರಂಗೋಲಿ ಅಕ್ಕಿ ಹಿಟ್ಟಿಂದ ಹಾಕ್ತೀನಿ, ರಂಗೋಲಿಯಿಂದ ಹಾಕೋದಿಲ್ಲ ನಾನು. ಅಕ್ಕಿ ಹಿಟ್ಟನ್ನ ಈ ಥರ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅದಕ್ಕೊಂದು ಪೇಪರ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಪ್ರತಿ ವಾರ
ಶನಿವಾರದತ್ತು ರಂಗೋಲಿ ಹಾಕ್ತೀನಿ, ಪ್ರತಿದಿನ ಏನು ಹಾಕಲ್ಲ. ಸೊ ಪೂಜೆಗೆಲ್ಲ ರೆಡಿ ಆಯಿತು, ಬತ್ತಿ ಎಲ್ಲ ಇಟ್ಕೊಂಡು ರಂಗೋಲಿಗೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ. ಇನ್ನು ಧೂಪಕ್ಕೆ ಧೂಪದ ಏನು ಧೂಪ ಹಾಕೋದೇ ಬರುತ್ತೆ ನೋಡಿ, ಅದು ಹಾಕ್ತೀನಿ. ಕೆಲವೊಂದು ಸಲ ಟೈಮ್ ಇತ್ತು ಅಂದರೆ ಕೆಂಡ ಮಾಡಿ ಅದರಿಂದ ಧೂಪ ಹಾಕ್ತೀನಿ. ಟೈಮ್ ಇಲ್ಲ ಅಂತಂದರೆ ನೋಡಿ ಈ ಥರ ಧೂಪದ್ದು ಸಿಗುತ್ತೆ ನೋಡಿ ಹಾಕೋದಕ್ಕೆ, ಅದನ್ನು ತೊಗೊಂಬಂದು ಅದಕ್ಕೇ ಬಿಳಿ ಸಾಸಿವೆ ಮತ್ತು ಲವಂಗ, ಪಚ್ಚ ಕರ್ಪೂರ ಎಲ್ಲನೂ ಹಾಕಿ ಧೂಪ ಬತ್ತಿನೇ ಹಚ್ಚಿಬಿಡ್ತೀನಿ. ಸೊ ಕೆಲವೊಂದು ಸಲ ಟೈಮ್ ಹೇಗಿರುತ್ತೆ ಹಾಗೆ. ಈಗ ನೈವೇದ್ಯ ಕೂಡ ಇಡ್ತಾ ಇದ್ದೀನಿ. ಸೊ ಸಿಹಿ ಪೊಂಗಲ್ಲು ಹೇಳಿದ್ನೆಲ್ಲ, ಪ್ರತಿ ಶನಿವಾರ ನೈವೇದ್ಯ ಇಟ್ಟೇ ಇರ್ತೀವಿ. ಬಟ್ ಧನುರ್ಮಾಸ ಅಂತ ಬಂದಾಗ ಸಿಹಿ ಪೊಂಗಲ್ ಮಾಡ್ತೀವಿ. ಅಲ್ವಾ, ಪೂಜೆ ಎಲ್ಲ ಆಯಿತು. ಸುಜಿತ್ತು ಕೂಡ ಗೋವಿಂದ ಅಂತ ಅಂದ್ಬಿಟ್ಟು ಬಂದ. ಸೊ ಏನು ಗೊತ್ತಾ ಸ್ನೇಹಿತರೆ, ಮನೇಲಿ ವಾರ ಪೂಜೆ ಎಲ್ಲ ಮಾಡಬೇಕಾದ್ರೆ ಗೋವಿಂದ ಗೋವಿಂದ ಅಂದರೆ ಮನೆಗೆ ಆನಂದ ಅಂತ ಹೇಳ್ತಾರೆ ದೊಡ್ಡವರು. ಸೊ ಲಾಸ್ಟಲ್ಲಿ ನಾವು ಕೂಡ ಗೋವಿಂದ ಅಂತ ಹೇಳಿ ಸುಜಿತ್ತು ಲಂಚ್ ಬ್ಯಾಗು ಬಾಕ್ಸ್ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಸಿಹಿ ಪೊಂಗಲ್ಲು ಮತ್ತು ಇವತ್ತು ಲೆಮನ್ ರೈಸ್ ಮಾಡಿ ಸುಜಿತ್ಗೆ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಇನ್ನು ಇದು ಸೋಮವಾರದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏಕೆಂದರೆ ಭಾನುವಾರ ನನಗೆ ಯಾವುದೇ ಒಂದು ವೀಡಿಯೋಸ್ ನನಗೆ ತೊಗೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನನಗೆ ಪೀರಿಯಡ್ ಬಂದಿದ್ದರಿಂದ ಸ್ವಲ್ಪ ರೆಸ್ಟ್ ಬೇಕಿತ್ತು, ಹಾಗಾಗಿ ನಾನು ಯಾವುದೇ ಬ್ಲಾಗ್ ಮಾಡಿಕೊಳ್ಳಿಲ್ಲ. ಸೊ ಸೋಮವಾರ ಒಂದೇ ಸಲ ಇವತ್ತು ಅಡುಗೆ ಮಾಡಿಬಿಡ್ತಾ ಇದ್ದೀನಿ. ಅಮ್ಮ ಊರಿಂದ ತೋಟದಲ್ಲಿ ಏನೋ ಅನ್ಗೊನೆ ಸೊಪ್ಪು ಹುಟ್ಟಿತ್ತು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಸೊ ನನಗೆ ತುಂಬ ಇಷ್ಟ ಈ ಥರ ಹಳ್ಳಿ ಸೈಡಲ್ಲಿ ಸಿಗೋಂಥ ಸೊಪ್ಪುಗಳು. ಅನ್ಗೊನೆ ಸೊಪ್ಪು, ಹಕ್ಮೇರಿ ಸೊಪ್ಪು, ಹಣ್ಣೆ ಸೊಪ್ಪು ಇದೆಲ್ಲ ನಂಗೆ ಸಖತ್ ಇಷ್ಟ. ನನಗೆ ಬಸ್ಸಾರು ಮಾಡೋದಕ್ಕೆ, ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದೇ ಸಲ ಇವತ್ತು ಬೆಳಗ್ಗೆನೇ ರಾಗಿ ಮುದ್ದೆ ಮಾಡಿ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಅನ್ಗೊನೆ ಸೊಪ್ಪು ತಿಂದಿದ್ದೀರಾ ಕಮೆಂಟ್ ಮಾಡಿ. ಏಕೆಂದರೆ ಸುಮಾರಷ್ಟು ಜನಕ್ಕೆ ನನ್ನ ಥರನೇ ಇಷ್ಟ ಇರುತ್ತೆ ಅನ್ಗೊನೆ ಸೊಪ್ಪು ಅಂತಂದರೆ. ತುಂಬ ರೇರು ಸಿಗೋದು. ಬಟ್ ಕೆಲವೊಂದು ಸಲ ಏನು ಮಾಡ್ತಾರೆ, ಈಗ ಗುಬ್ಬಿ ಸೈಡೆಲ್ಲ ತೊಗೊಂಬಂದು ಮಾರ್ತಾ ಇರ್ತಾರೆ. ಬಟ್ ನಾನು ತಗೊಳ್ಳಲ್ಲ, ಯಾಕೆಂದರೆ ಕೆಲವೊಂದು ಸಲ ಒಳ್ಳೆ ಜಾಗದಲ್ಲಿ ಕಟ್ ಮಾಡ್ಕೊಂಬಂದು ಮಾರಲ್ಲ. ಸೊ ಹಂಗಾಗಿ ಗೊತ್ತಿದ್ದರೆ ಮಾತ್ರ ತೊಗೋತೀನಿ. ಈಗ ಅಮ್ಮ ಹೆಂಗೂ ಕೊಟ್ಟು ಕಳಿಸಿದ್ರಲ್ವ, ತುಂಬ ಚೆನ್ನಾಗಿತ್ತು. ಫ್ರೆಶ್ ಆಗಿದ್ದರೆ ಸೊಪ್ಪು ಎಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಅಂತಂದರೆ ಸಖತ್ತಾಗಿರುತ್ತೆ ಸಾಂಬಾರು. 2 ದಿವಸ ಇಟ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು. ಸೊ ಇವತ್ತು ಬೆಳಗ್ಗೆನೇ ಒಂದೇ ಸಲ ಬಸ್ಸಾರು ಮಾಡಿದೆ. ಇನ್ನು ಸುಜಿತ್ಗೆ ಸ್ವಲ್ಪ ದೋಸೆ ಮಾಡಿ ಬಾಕ್ಸ್ಗೆ ಹಾಕಿ ಚಟ್ನಿ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ತುಂಬ ಚಳಿ, ಅಪ್ಪ ಚಳಿಗೆ ಕೈ ಕಾಲೆಲ್ಲ ಹೆಂಗೆ ಹೊಡಿತಿದೆ ಅಂದರೆ, ನನ್ನ ಕಾಲಂತೂ ನಮ್ಮ ಮನೇಲಿ ಗ್ರಾನೈಟಾ. ಸೊ ಸಾಕ್ಸ್ ಯೂಸ್ ಮಾಡಬೇಕು. ನನಗೆ ಸಾಕ್ಸ್ ಯೂಸ್ ಮಾಡಲಿಲ್ಲ ಅಂದರೆ ನನ್ನ ಕಾಲು ನಿಜವಾಗ್ಲೂ ಈ ಹಳ್ಳೀಲಿ ತೋಟದಲ್ಲೆಲ್ಲ ಓಡಾಡಿದಾಗ ಆಗುತ್ತೆ ನೋಡಿ, ಕಾಲು ಹಂಗೆ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ನೋಡ್ಕೊಳ್ಳೋಕ್ಕೆ ಬೇಜಾರಾಗ್ತದೆ. ಹಿಂಡಿ ಎಲ್ಲ ಇಷ್ಟೊಂದು ಹೊಡೆದ್ಬಿಟ್ಟಿದೆ. ಸೊ ನೋಡ್ಕೊಂಡೇ ಇಲ್ಲ ಕೆಲಸದ ಇದರಲ್ಲಿ. ಸೊ ಇನ್ಮೇಲೆ ಸಾಕ್ಸ್ ಹಾಕಬೇಕು, ಇಲ್ಲಾಂದ್ರೆ ಆಗಲ್ಲ ಖಂಡಿತ. ನೋಡಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದೆ ಕಾಲೆಲ್ಲ. ಗ್ರಾನೈಟ್ ಆಗಲ್ಲ ಆ್ಯಕ್ಚುಲಿ, ಕಾಲೆಲ್ಲ ಹೊಡೆಯುತ್ತೆ ಸಿಕ್ಕಾಪಟ್ಟೆ. ನನಗೆಲ್ಲ ಸಾಕ್ಸ್ ಯೂಸ್ ಮಾಡಬೇಕು. ಸೊ ಇನ್ಮೇಲೆ ಸಾಕ್ಸಲ್ಲೇ ಎತ್ತಿಟ್ಟಿದ್ದೀನಿ, ಯೂಸ್ ಮಾಡಬೇಕು ಇನ್ಮೇಲೆ. ಇವತ್ತೇನು ತಿಂಡಿ ಬಂದು ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡಿಬಿಟ್ಟಿದ್ದೀನಿ. ಅಮ್ಮ ಹನ್ಗನೆ ಸೊಪ್ಪು ಕೊಟ್ಟು ಕಳಿಸಿದ್ರು, ತೋಟದಲ್ಲಿ ಹುಟ್ಟಿತ್ತು ಅಂತ. ಸೊ ಅದನ್ನೇ ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೀನಿ. ಸುಜಿತ್ಗೆ ಒಂದು ಸ್ವಲ್ಪ ದೋಸೆ, ಅವನು ಒಬ್ಬನಿಗೆ ದೋಸೆ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ದೀನಿ. ವಿಪರೀತ ಚಳಿ ಸ್ನೇಹಿತರೆ ಇಲ್ಲಂತೂ. ಸೊ ಇನ್ಮೇಲಂತೂ ಶ್ರಗ್ ಅಂತೂ ತೆಗಿಯೋದೇ ಇಲ್ಲ ನಾನಂತೂ. ಯಾಕೆಂದರೆ ಹೇಳಿದ್ನಲ್ಲ, ಕೈ ಕಾಲೆಲ್ಲ ಹೊಡೆದು ನೋಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಫೇಸ್ ಹೆಂಗೋ ಮೇಂಟೈನ್ ಮಾಡಿಬಿಡ್ತೀನಿ, ಬಟ್ ಕೈ ಕಾಲು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಮಸ್ಟ್ ಆ್ಯಂಡ್ ಶುಡ್ಡಾಗಿ ಎಲ್ಲರೂ ಕೂಡ ಫೇಸ್ಗೆ ಮಾಯ್ಶ್ಚರೈಸರ್ ಹಚ್ಚಲೇಬೇಕು, ಇಲ್ಲ ಅಂದರೆ ಸಿಕ್ಕಾಬಟ್ಟೆ ಹೊಡೆಯುತ್ತೆ ನೋಡಿ. ಎಷ್ಟೇ ಕೋಲ್ಡ್ ಕ್ರೀಮ್ ಹಚ್ತಾ ಇರಿ, ಉರಿತಾ ಇರುತ್ತೆ ಕೈ ಕಾಲು ಎಲ್ಲನೂ. ಸೊ ಇವತ್ತು ಒಂದೇ ಸಲ ಅಡುಗೆ ಮಾಡಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಸೊ
ಒರೆಸೋದು ಗುಡಿಸೋದು, ಸೋಮವಾರ ಬೇರೆ ಕೆಲಸ ಜಾಸ್ತಿ. ಸೊ ಹಂಗಾಗಿ ಪೀರಿಯಡ್ ಬೇರೆ ಇತ್ತು ನಂದು, ಹಂಗಾಗಿ ರೋಹಿತನ ಪೂಜೆ ಮಾಡಪ್ಪ ಅಂತ ಹೇಳಿದೆ. ಪೀರಿಯಡ್ ಆಗಿಬಿಟ್ರೆ ಇದೊಂದು ಸಮಸ್ಯೆ, ನಮ್ಮ ಮನೇಲಿ ಪೂಜೆ ಮಾಡೋರು ಯಾರೂ ಇರಲ್ಲ. ರೋಹಿತ್ಗೆ ಅಯ್ಯೋ ಪೂಜೆ ಮಾಡೋ ಅಂತ ಬೀಗಿಸ್ತಾ ಇರಬೇಕು. ಈಗ ಹೇಳಿದ್ರೆ ಒಂದು ಮಧ್ಯಾಹ್ನ 2 ಗಂಟೆಗೋ 1 ಗಂಟೆಗೋ ಪೂಜೆ ಮಾಡ್ತಾನೆ. ಸೊ ಏರ್ ಕಟ್ಗೆ ಹೋಗಿದ್ದ, ನಾಳೆ ಒಂದು ಬರ್ಡೇ ಅಂತ. ಸೊ ಸುಜಿತ್ತು ಕೇಕ್ ಕಟ್ ಮಾಡೋಕ್ಕೆ ಕಾಯ್ತಾ ಇದ್ದಾನೆ ರೋಹಿತ್ ಜೊತೆ. ನಾಳೆ 16ನೇ ತಾರೀಕು ರೋಹಿತ್ ಬರ್ಡೇ. ಕರೆಕ್ಟಾಗಿ ಧನುರ್ಮಾಸ ಸ್ಟಾರ್ಟ್ ಆಯಿತು, ಅವಾಗ ಹುಟ್ಟಿದ್ದು ರೋಹಿತ್ತು. ತುಂಬ ಚಳಿಗಾಲ. ಇನ್ನೇನಿಲ್ಲ, ಬ್ಲಾಗ್ ಹೇಗೆ ಹೋಗುತ್ತಾ ಗೊತ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊತ್ತು ಮಲಗ್ಬಿಡೋಣ, ಚಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನೋ ಅಂತ. ಇನ್ನು ಮೊನ್ನೆ ಬರ್ಡೇಗೆ ಹಾಕಿದಂಥ ಬೀಡ್ಸ್ ಸಾರನ್ನು ಡೀಟೇಲಾಗಿ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಸೊ ನೋಡೋಣ, ಯಾವಾಗಾದರೂ ತೋರಿಸ್ತೀನಿ. ತುಂಬ ಏನು ಅದು ಗ್ರಾಮ್ ಇಲ್ಲ, ಒಂದು 5 ಗ್ರಾಮ್ ಇರ್ಬೋದು ಹತ್ತತ್ರ. ಇನ್ನು ರೇಟು, ಗೋಲ್ಡ್ ರೇಟ್ ಬಂದು 12,000 ಮೀರಿ ಹೋಗಿದೆ. ಸೊ ಏನು ತಗೊಳಕ್ಕಾಗಲ್ಲ. ಅದಕ್ಕೇ ಜನಗಳು ಎಲ್ಲರೂ ಕೂಡ ಸಿಲ್ವರ್ ಕಡೆನೇ ವಾಲ್ತಿದ್ದಾರೆ ಜಾಸ್ತಿ. ಸೊ ಗೋಲ್ಡ್ ಏನು ತೊಗೊಳೋದೇ ಬೇಡ ಅನ್ಸುತ್ತೆ, ಯಾಕೆಂದರೆ ಇಷ್ಟೊಂದು ರೇಟ್ ಆದಮೇಲೆ ಏನು ಪರ್ಚೇಸ್ ಮಾಡೋದಕ್ಕಾಗೋದೂ ಇಲ್ಲ. ಸೊ ತುಂಬ ಕಾಸ್ಟ್ಲಿ ಆಯಿತು ಗೋಲ್ಡ್. ಎಲ್ಲ ಸಿಲ್ವರು, ಆರ್ಟಿಫಿಷಿಯಲು ಈ ಥರದ್ದೇ ಎಲ್ಲರೂ ತೊಗೋತಾ ಇರೋದು. ಚಿನ್ನನ ಜೋಪಾನವಾಗಿ ಕಾಪಾಡಿಕೊಂಡ್ರೆ ಬೆಸ್ಟು. ಇವಾಗ ತುಂಬ ಚಳಿನೂ ಇದೆ, ತುಂಬ ಬಿಸಿಲು ಇದೆ ಹೊರಗಡೆ. ಹೊಟ್ಟೆ ಹಸ್ವಾಗ್ತಾ ಇದೆ. ರಾಗಿ ಮಾಡಿ ಕುಡಿದಿದ್ದು ಬೆಳಗ್ಗೆ. ಸೊ ಇವಾಗ ಒಂದು ಸ್ವಲ್ಪ ರಾಗಿ ಮುದ್ದೆ ಊಟ ಮಾಡಿಬಿಟ್ಟು ಸ್ವಲ್ಪ ಮಲಗಿಬಿಟ್ಟು ಆಮೇಲೆ ಸುಜಿತ್ ಬರೋವರೆಗೂ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತಿದ್ದೀನಿ. ಬಟ್ಟೆ ವಾಶ್ ಮಾಡಿಲ್ಲ, ಕರೆಂಟ್ ಇಲ್ಲ, ಕರೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ಏನು ಬ್ಲಾಗ್ ತೊಗೊಳಕ್ಕಾಗಿಲ್ಲ, ಹಂಗಾಗಿ 2-3 ದಿವಸ ಆಯಿತು ಬ್ಲಾಗ್ನ ಶೇರ್ ಮಾಡಿ. ಸಾರಿ ಸ್ನೇಹಿತರೆ, ಇವತ್ತು ಅಷ್ಟೇ ಎಲ್ಲ ಕೆಲಸ ಮುಗಿದ್ಮೇಲೆ ಬ್ಲಾಗ್ನ ಶುರು ಮಾಡಿರೋ ಅಂತಂದು. ಸೊ ಒಂದಷ್ಟು ಬ್ಲೌಸ್ಗಳನ್ನು ಸ್ಟಿಚಿಗೆ ಕೊಟ್ಟಿದ್ದೀನಿ. ನೋಡೋಣ ಯಾವಾಗ ರೆಡಿ ಮಾಡಿ ಕೊಡ್ತಾರೆ ಅಂತ. ಸದ್ಯದಲ್ಲಿ 1-2 ಫಂಕ್ಷನ್ ಇದೆ, ಅಷ್ಟರಲ್ಲಿ ಕೊಡ್ರಿ ಅಂತ ಹೇಳಿದ್ದೀನಿ. ಬಂದಾಗ ನೋಡೋಣ, ಡಿಸೈನ್ಸು ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೂ ಒಂದು ಈ ಸಲ ಎರಡು ಕಡೆ ಕೊಟ್ಟಿದ್ದೀನಿ. ಇನ್ನೊಂದು ಹೇಮಾ ಡಿಸೈನರ್ ಅವ್ರ ಕೈಗೆ ಒಂದು ಮಧುಬಾಲ ಡಿಸೈನ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದೀನಿ. ನೋಡೋಣ ಅವರು ಹೇಗೆ ಮಾಡ್ತಾರೆ. ಸೊ ಇನ್ನೆರಡು ಆರ್ ವಿ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಆರ್ ವಿ ಅವ್ರು ಏನು ಮಾತಾಡೋಂಗಿಲ್ಲ, ಸ್ಟಿಚ್ ಮಾಡ್ತಾರೆ ಚೆನ್ನಾಗಿ, ತೊಂದರೆ ಇಲ್ಲ. ಹೇಮಾ ಡಿಸೈನ್ ಅವ್ರು ನೋಡೋಣ ಹೇಗೆ ಮಾಡ್ತಾರೆ ಅಂತ. ನಾನು ಕಾಯ್ತಾ ಇದ್ದೀನಿ, ಬೇಗ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಸೊ ಚೆನ್ನಾಗಿ ಮಾಡಿದ್ರು ಅಂದರೆ ಖಂಡಿತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬನ್ನಿ. ನಮ್ಮಮ್ಮ ಬಂದ್ರೆ ಮಲ್ಗೋಕ್ಕೂ ಹೋಗಲಿಲ್ಲ, ಏನಿಲ್ಲ. ಮತ್ತು ಅಮ್ಮವ್ರನ್ನ ಕಳಿಸಿ ಅಮ್ಮಂಗೆ ಏನೋ ಸ್ವಲ್ಪ ನೋವು ಅಂತ ಅಲ್ಲೇನೋ ತೆಗಿಬೇಕು ಅಂದ್ರಂತ ತೆಗೆಸ್ಕೊಂಬರಕ್ಕೆ ಅಂತ ಬಂದಿದ್ರು. ಸೊ ಹಂಗೆ ಮನೆಗೆ ಬಂದು ತಿರ್ಗಿ ಮಲ್ಗೋಣ ಅಂತ ಹೋದ್ನ. ಫ್ರೆಂಡ್ ಯಾರೋ ಫೋನ್ ಮಾಡಿದ್ರ. ಸೊ ಹಿಂಗೇನೆ ನಮ್ಗೆ ಡೈಲಿ ಇಷ್ಟೇ, ಹಿಂಗೇ ಟೈಮ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಇನ್ನೇನು ಸುಜಿತ್ ಬರ್ತಾನೆ 3 ಗಂಟೆ, ಇನ್ನೂ 3 ಗಂಟೆಗೆ ಸುಜಿತ್ ಬರ್ತಾನೆ. ಸೊ ಅವ್ನು ಬಂದಮೇಲೆ ಅವ್ನಿಗೆ ಊಟ ಮಾಡಿಸೋದು, ಮಲಗಿಸೋದು. ಸೊ ಅಷ್ಟರಲ್ಲಿ ಪಾತ್ರೆ ಜೋಡಿಸ್ಬಿಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಇವತ್ತು ಲೇಟ್ ಆಯಿತು, ಪಾತ್ರೆ ಜೋಡ್ಸೋಕ್ಕಾಗಲಿಲ್ಲ. ಸೊ ಇನ್ನೂ ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ಜಾಲಿಸ್ಬೇಕು. ಸೊ ಇವತ್ತು ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡಿದ್ರಿಂದ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಒಂದೇ ಸಲ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟಿದ್ನಲ್ವಾ, ಹಂಗಾಗಿ ತಣ್ಣೀರಂತೂ ಮುಟ್ಟಕ್ಕೆ ಆಗಲ್ಲ, ಅಷ್ಟೊಂದು ಚಳಿ. ಸುಜಿತ್ಗೆ ಈ ಥರದ್ದು ಎಸ್ಮಾಲ್ಗೆ ಹೋದಾಗ ಈ ಥರದ್ದು 1-2 ಮಗ್ಗು ತೊಗೊಂಬಂದು ಇಟ್ಟಿದ್ದೀನಿ. ಸೊ ಮುಂಚೆ ಎಲ್ಲ ಸ್ಟೀಲ್ ಗ್ಲಾಸ್ಗೆ ಹಾಕಿ ಹಾಲು ಮಿಕ್ಸ್ ಮಾಡಿ ಸ್ವಲ್ಪ ಉಫ್ ಮಾಡಿ ಕೊಡಬೇಕಿತ್ತು. ಈಗ ಒಂದೇ ಸಲ ತಣ್ಣಗೆ ಮಾಡಿ ಇದಕ್ಕೆ ಹಾಕ್ಕೊಟ್ರೆ ಆರಾಮಾಗಿ ಅವನ್ನೇ ಕುಡಿತಾನೆ. ಸೊ ಇಲ್ಲೇ ಇಟ್ಕೊಂಡಿದ್ದೀನಿ 2, ಇನ್ನೊಂದು ಮಗ್ ಅಲ್ಲಿದೆ. ಸೊ ಅವತ್ತು ಹೋಗಿತ್ತು, ನಾನು ಎಲ್ಲ ಹೋಗಿದ್ದಲ್ಲ, ತೊಗೊಂಬಂದೆ ಒಂದಷ್ಟು ಐಟಮ್ಸು. ಆದರೆ ರೋಹಿತ್ತು ಸಡನ್ಲಿ ಬ್ರೇಕ್ ಹಾಕಿ ಸ್ವಲ್ಪ ಬ್ರೇಕ್ ಆಗಿದೆ ಗ್ಲಾಸು.
ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಬ್ಲ್ಯಾಕ್ ರೈಸ್ ತೋರಿಸ್ತೀನಿ ಅಂತ ಹೇಳಿದ್ರಂತೆ. ಸೊ ವಿಡಿಯೋ ನಾನು ತೋರಿಸ್ತಿದ್ದೀನಿ. ಸೊ ಬ್ಲಾಗ್ನ ಕೆಲವರು ಮಿಸ್ ಮಾಡ್ಕೊಂಡಿರ್ತೀರ, ಹಾಗಾಗಿ ಗೊತ್ತಾಗಿರಲ್ಲ. ಸೊ ನೋಡಿ, ಇದು ಬ್ಲ್ಯಾಕ್ ರೈಸು. ನಾನು ತುಂಬ ತರಿಸಿಟ್ಕೊಳ್ಳಲ್ಲ, ಹುಳ ಆಗುತ್ತೆ ಬೇಗ. ಇದು ನೀವು ಹೊರಗಡೆ ಇಡಬಾರ್ದು. ಏನಾದರೂ ಕೆ ಜಿ ಗಟ್ಟಲೆ ತಂದರೆ ಹೊರಗಡೆ ಇಡಬಾರ್ದು, ಹುಳ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ಅದನ್ನು ನಾನು ಹುರಿದ್ಬಿಟ್ಟು ಈ ಥರ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಮಿಕ್ಸಿನಲ್ಲಿ ಆರಾಮಾಗಿ ಪೌಡ್ರ್ ಮಾಡ್ಬೋದು. ಸೊ ನಾನು ಯಾತಕ್ಕೆ ಬರೀ ಇದೊಂದೇ ಪೌಡ್ರ್ ಮಾಡಿದ್ದೀನಿ ಅಂತಂದರೆ, ಆಲ್ರೆಡಿ ಸಿರಿಧಾನ್ಯದ ಪೌಡ್ರು ನನ್ನ ಹತ್ರ ರೆಡಿ ಇದೆ. ಸೊ ಅದು ವೇಸ್ಟ್ ಮಾಡಬಾರ್ದು ಅಂತ ಅದು 2 ಸ್ಪೂನ್ ಹಾಕ್ಕೊಂಡು ಅಥವಾ 1 ಸ್ಪೂನ್ ಹಾಕ್ಕೊಂಡು ಇದೊಂದು ಸ್ಪೂನ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಸೊ ನೀವು ಏನೇ ಮಾಡಿದ್ರೂ ಕೂಡ ಕಂಪಲ್ಸರಿ ಎಕ್ಸಸೈಸು, ವಾಕು, ವರ್ಕೌಟು ಇದೇನಾದರೂ ಮಾಡಲೇಬೇಕು. ಸೊ ಬರೀ ನೀವು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂತಂದರೆ, ನಾನು ಸುಮಾರಷ್ಟು ಸಲ ಹೇಳಿದ್ದೀನಿ, ಸ್ಕಿನ್ನು ಜೊತೆ ಬೀಳುತ್ತೆ. ಈ ಥರ ಹೆಂಗಾಗಿ ಸ್ಕಿನ್ ಇರೋದಿಲ್ಲ. ಸೊ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ನಿಮ್ಮ ಸ್ಕಿನ್ನು ಫಿಟ್ಟಾಗಿರುತ್ತೆ, ಮತ್ತು ಇದನ್ನು ತೊಗೊಳೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅದ್ರ ಜೊತೆಗೆ. ಸೊ ಮನೆಯಲ್ಲಿ ಏನೇನು ಮಾಡೋದಕ್ಕಾಗುತ್ತೋ ಅದೆಲ್ಲ ಮಾಡ್ಕೋಬೋದು. ಜೊತೆಗೇನು ಅಂತಂದರೆ, ಜಿಮ್ಗೆ ಹೋಗೇ ಹೆಣ್ಮಕ್ಳು ಸಣ್ಣ ಆಗಬೇಕು ಅಂತ ಏನಿಲ್ಲ. ಸೊ ಮನೇಲೂ ಕೂಡ ವರ್ಕೌಟ್ ಮಾಡಿ ಸಣ್ಣ ಆಗ್ಬೋದು. ಮತ್ತು ಇನ್ನು ಸ್ಕಿನ್ನು ಏರು ಎಲ್ಲನೂ ಕೂಡ ನಾವು ಕಾಸ್ಟ್ಲಿದೆಲ್ಲ ಕೆಮಿಕಲ್ ಇರೋ ಅಂಥದ್ದು ಏನು ಕ್ರೀಮ್ಗಳು ಇದನ್ನೆಲ್ಲ ಬಳಸಿನೇ ನಾವು ಸ್ಕಿನ್ನೆಲ್ಲ ವೈಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ನಾನು ಒಂದು ಸ್ವಲ್ಪ ಸಣ್ಣ ಆಗಿದ್ದೀನಿ ಇವಾಗ. ನಾನು ಸ್ವಲ್ಪ ಪೀರಿಯಡ್ ಟೈಮಲ್ಲಿ ಹಂಗೇ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರ್ತೀನಿ. ಸೊ ಇದನ್ನು ನೀವು ಈ ಥರ ಇದೇ ಸಪ್ರೇಟ್, ನಾನು ಸಿರಿಧಾನ್ಯ ಇರೋದಕ್ಕೆ ಸಪ್ರೇಟ್ ಪೌಡ್ರ್ ಮಾಡಿದ್ದೀನಿ. ನೀವೇನಾದರೂ ಇದನ್ನು ಬಳಸ್ತೀನಿ ಅನ್ನೋದಾದರೆ ಖಂಡಿತ ಬಳಸ್ಬೋದು. ತುಂಬ ಒಳ್ಳೆಯದು, ತುಂಬ ಪ್ರೋಟೀನು, ವಿಟಮಿನ್ ಎಲ್ಲನೂ ಇದೆ ಈ ಅಕ್ಕಿನಲ್ಲಿ. ಸೊ ಇದ್ರ ಜೊತೆಗೆ ನೀವು ಇದು ಅರ್ಧ ಕೆ ಜಿ ತೊಗೊಂಡ್ರೆ 1/4 ಕೆ ಜಿ ಹೆಸರು ಬೇಳೆ, 1/4 ಕೆ ಜಿ ಹುರುಳಿಕಾಳು, ಇವೆರಡನ್ನು ಫ್ರೈ ಮಾಡಿ ಸ್ವಲ್ಪ ಜೀರಿಗೆ 1-2 ಸ್ಪೂನು ಇಷ್ಟನ್ನು ಮಿಕ್ಸ್ ಮಾಡಿ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕ್ಸ್ಕೊಂಡು ಡೈಲಿ ಇದರಲ್ಲಿ ಗಂಜಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಕುಡೀರಿ. ಖಂಡಿತ ನಿಮ್ಮ ಹೊಟ್ಟೆ ಭಾಗ ಖಂಡಿತ ಕಡಿಮೆ ಆಗುತ್ತೆ. ಯಾಕೆಂದರೆ ನಾನು ಇದರಿಂದ ಚೇಂಜಸನ್ನು ನೋಡಿದ್ದೀನಿ. ಸೊ ಸಣ್ಣ ಆಗೋದನ್ನು. ಸೊ ಯಾಕೆಂದರೆ ಆಮೇಲೆ ಇದ್ರ ಜೊತೆ ಹೇಳಿದ್ನೆಲ್ಲ ಕಂಪಲ್ಸರಿ ಎಕ್ಸಸೈಸು, ವರ್ಕೌಟು ಇದನ್ನೆಲ್ಲ ಮಾಡಲೇಬೇಕು. ಸೊ ಜಸ್ಟ್ ಅದನ್ನು ಕುಡಿದ್ರೆ ಹೇಳಿದ್ನೆಲ್ಲ ಸ್ಕಿನ್ನು ಹೆಂಗಾಗಿರೋರು ಅಜ್ಜಿ ಥರ ಆಗೋಗ್ಬಿಡ್ತೀರ, ಇಲ್ಲಾಂದರೆ ಸ್ಕಿನ್ನೆಲ್ಲ ಹಂಗೆ ಡ್ರೈ ಸ್ಕಿನ್ನೆಲ್ಲ ಹೆಂಗೆ ಜೊತೆ ಬಿದ್ದಿರೋ ಥರ ಹಾಗೆ. ಸೊ ನಾನು ಇನ್ನೂ ಕೈಗಳು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಈಗ ಚಳಿಗೆ ಎದುರ್ಕೊಂಡು ಏನೂ ಮಾಡ್ತಾಯಿಲ್ಲ. ಕೈದು ಈವ್ನಿಂಗ್ ಮಾಡ್ತೀನಿ ನಾನು ಎಕ್ಸಸೈಸು. ಸೊ ಕೈಗಳು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಅನ್ನೋದಿದೆ ನನಗೂ ಕೂಡ. ಕೆಲಸ ಜಾಸ್ತಿ ಆಗಿದೆ ಇತ್ತೀಚೆಗೆ, ಹಾಗಾಗಿ ಸಂಜೆ ಹೊತ್ತು ಏನು ಎಕ್ಸಸೈಸ್ ನಾನು ಮಾಡಲ್ಲ, ಬೆಳಗ್ಗೆ ಹೊತ್ತು ಅಷ್ಟೇ 1 ಅವರು. ಸೊ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾಕೆ ಇಷ್ಟೊಂದು ಕೆಲಸ ಆಯಿತು ಅಂತ. ಸೊ ತುಂಬ ಕೆಲಸ ಇರುತ್ತೆ, ಅದರಲ್ಲೂ ಟೈಮ್ ಕೊಟ್ಕೊಂಡು ಒಂದು ಅರ್ಧ ಗಂಟೆ ನನಗೆ ಅಂತ ಟೈಮ್ ಕೊಟ್ಕೊಂಡು 1 ಮುಕ್ಕಾಲು ಗಂಟೆ ಅರ್ಧ ಗಂಟೆ ಎಕ್ಸಸೈಸ್ ಅಂತೂ ಕಂಪಲ್ಸರಿ ಮಾಡ್ತೀನಿ. ಪೀರಿಯಡ್ ಟೈಮಲ್ಲಿ ಒಂದು 4-5 ಡೇಸ್ ಮಾಡೋಣ. ಸೊ ನಿಮ್ಗೆ ಯಾವ್ದು ಮಾಡೋಕ್ಕಾಗತ್ತೆ ಅಷ್ಟು ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕೇಳಿದ್ರಿ ಪಾಪ, ನಾನು ತೋರಿಸೋದಕ್ಕೆ ಟೈಮ್ ಆಗಿಲ್ಲ. ಸೊ ನೋಡ್ತೀನಿ, ಇದ್ರದ್ದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ನಿಮಗೆ ಅಂತ. ಸೊ ನೋಡ್ತೀನಿ, ಅದು ಇದ್ದರೆ ಈ ವಿಡಿಯೋ ಜೊತೆಗೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಇದು ಬ್ಲ್ಯಾಕ್ ರೈಸ್ ಪೌಡರು, ತುಂಬ ಬೆನಿಫಿಟ್ ಇದೆ ನಿಮಗಿದು. ಸಣ್ಣ ಆಗೋರು ಡೆಫಿನೆಟಾಗಿ ಯೂಸ್ ಮಾಡಿ, ಖಂಡಿತ ಸಣ್ಣ ಆಗ್ತೀರಾ ಇದರಿಂದ. ವೀಟ್ ಬ್ರೆಡ್ಡು. ಸೊ ನನಗೇನಾದ್ರು ಸ್ವೀಟ್ ಕ್ರೇವಿಂಗ್ಸ್ ಆಯಿತು ಅಂತ ಅಂದರೆ ಇದಕ್ಕೆ ನಾನು ಸುಮಾರು ಸಲ ತೋರಿಸಿದ್ದೀನಿ. ಇದು ನಮ್ಮ ಗುಬ್ಬಿನಲ್ಲಿ ಸಿಗಲ್ಲ. ರೋಹಿತ್ ಬೆಂಗಳೂರಿಂದ ಬರಬೇಕಾದ್ರೆ 15 ದಿವಸಕ್ಕೊಂದು ಸಲ ತರಿಸ್ಕೊತೀನಿ. ಸೊ ಇದು ಜಾಸ್ತಿ ದಿವಸ ಇರೋಲ್ಲ, ಇದು ಓಪನ್ ಮಾಡೋವರೆಗೂ ಅಷ್ಟೇ. ಓಪನ್ ಮಾಡಿದ ಮೇಲೆ ಇದು ಜಾಸ್ತಿ ದಿವಸ ಇರೋಲ್ಲ. ಸೊ ಹಂಗಾಗಿ ಪ್ರತಿದಿನ ಇನ್ನೊಂದು ತಿನ್ಕೊಬಿಡ್ತೀನಿ. ಸೊ ರೋಸ್ಟ್ ಮಾಡ್ಕೋತೀನಿ ನಾನು. ಬ್ರೆಡ್ ಟೋಸ್ಟ್ ಮಾಡೋದಿದೆ ನೋಡಿ, ಅದರಲ್ಲಿ ಟೋಸ್ಟ್ ಮಾಡಿಕೊಂಡು ಇದಕ್ಕೆ ಲಯನ್ ಡೇಟ್ಸ್ ಹಾಕ್ಕೊಂಡು ಒಂದು ಬಾಳೆನ ಹಚ್ಚಿಟ್ಕೊಂಡು ಅದ್ರ ಮೇಲೆ ಇದನ್ನು ತಿಂತೀನಿ. ನಂಗೆ ತುಂಬ ಇಷ್ಟ ಈ ಥರ ತಿನ್ನೋದು. ಸುಜಿತ್ಗೆ ತುಂಬ ಇಷ್ಟ ಆಗುತ್ತೆ ಇದು. ಇದೆಲ್ಲ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವು ವೆಯ್ಟ್ ಲಾಸ್ ಆಗ್ಬೋದು. ನಾನಂತೂ ವೆಯ್ಟ್ ಗೇನ್ ಆಗಿಲ್ಲ, ಅಷ್ಟೇ ಇದ್ದೀನಿ. ಸೊ ವೆಯ್ಟ್ ಗೇನ್ ಆಗೋಕ್ಕೆ ಬಿಡೋದು ಇಲ್ಲ. ಸೊ ನಾನು ಒಂದು ಟೈಮಲ್ಲಿ ದಪ್ಪ ಇದೆ. ಸೊ ಒಂದು ಸ್ವಲ್ಪ ದಪ್ಪ ಆದಮೇಲೆ ಎಗೇನ್ ಒಂದೆರಡು ದಿವಸ ಡಯಟ್ ಎಲ್ಲ ಫಾಲೋ ಮಾಡಿಬಿಟ್ರೆ ಸಣ್ಣ ಆಗ್ತೀನಿ. ಮೇನ್ ಏನು ಅಂತಂದರೆ ರೆಗ್ಯುಲರಾಗಿ ಎಕ್ಸಸೈಸ್ ಇರೋದ್ರಿಂದ ಏನೇ ತಿಂದ್ರೂ ನನಗೆ ಚೆನ್ನಾಗಿ ಡೈಜೆಷನ್ ಆಗೋಗುತ್ತೆ. ಸೊ ಜೀರ್ಣಕ್ರಿಯೆನೂ ಇಂಪಾರ್ಟೆಂಟು ನಮಗೆ. ನಿದ್ದೆ ಎಲ್ಲ ಇತ್ತೀಚೆಗೆ ನನಗೆ ನಿದ್ದೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಡಾರ್ಕ್ ಸರ್ಕಲ್ ಕೂಡ ಶುರುವಾಗಿದೆ. ಸೊ ರೆಮಿಡಿ ಏನೂ ಮಾಡಲ್ಲ ಡಾರ್ಕ್ ಸರ್ಕಲ್ಗೆ. ನಿದ್ದೆ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಿದ್ರೆ ತನ್ನಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಏನು ಅಂದರೆ ಈ ಚಳಿಗಾಲದಲ್ಲಿ ನಂಗೆ ತುಂಬ ಏರ್ ಫಾಲ್ ಆಗುತ್ತೆ.
ಏನೇ ಮಾಡಿದ್ರು ಕಂಟ್ರೋಲ್ ಆಗಲ್ಲ ಏರ್ ಫಾಲ್ ನನಗೆ. ಸೊ ಚಳಿಗಾಲ ಹೋದ್ಮೇಲೆ ತನ್ನಟಕ್ಕೆ ತಾನೇ ಪಾತ್ರೆ ಸರಿ ಎಲ್ಲ ಹೋಗುತ್ತೆ, ಏನೂ ಗೊತ್ತಾಗಲ್ಲ. ಜೋಡಿಸ್ಕೊಂಡಿದ್ದಾಯಿತು. ಬಟ್ಟೆ ಸ್ವಲ್ಪ ಇದ್ದರೆ ಈ ಚಿಕ್ಕ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಜಾಸ್ತಿ ಇದ್ದರೆ ದೊಡ್ಡ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಸೊ ನನಗಂತೂ ಈ ಹ್ಯಾಂಡ್ ವಾಶಲ್ಲೇ ಒಂಥರ ಸಮಾಧಾನ. ಸೊ ಹಂಗಾಗಿ ಒಂದು ಸಲ ವಾಶ್ ಮಾಡಿ ಉಜ್ಜಿಬಿಟ್ಟು ಹಾಕ್ತೀನಿ, ಕೆಲವೊಂದು ಸಲ ಇಲ್ಲ ಅಂದರೆ ಕೆಲವೊಂದು ಸಲ ಟೈಮ್ ಇಲ್ಲ ಅಂದರೆ ಹಾಗೆ ಹಾಕ್ತೀನಿ. ಸೊ ಆದರೂ ಚೆನ್ನಾಗಾಗುತ್ತೆ ಬಟ್ಟೆಗಳು. ಇದಕ್ಕೆ ಚಿಕ್ಕದಕ್ಕೆ ಹಾಕಿದ್ವಿ, ಒನ್ ಡೇ ಸ್ನಾನ ಮಾಡಿದ್ದಿತ್ತು ಬಟ್ಟೆಗಳು ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಗೆ ಅಂದರೆ ಈ ಪ್ರತಿನಿತ್ಯ ನಾವು ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು ಎಲ್ಲ ಹೇಗೆ ಕೆಲಸನೋ, ಸೊ ಬಟ್ಟೆ ವಾಶ್ ಮಾಡೋದು ನಂಗೆ ಪ್ರತಿದಿನ ಅದೇ ಅದು ಒಂಥರ ಕೆಲಸ. ಸೊ ಇವಾಗ ಕೆಲವರು 2 ದಿವಸ 3 ದಿವಸ ಕೂಡ ಹಾಕಿ ಒಗಿತಾರೆ. ಸೊ ನನಗೆ ಅದು ಇಷ್ಟ ಆಗಲ್ಲ. ಅವತ್ತಿಂದ ಅವತ್ತು ಸ್ನಾನ ಹಾಕ್ತಿದ್ದಂಗೆ ಬಟ್ಟೆ ವಾಶ್ಗೆ ಹಾಕ್ಬಿಡ್ಬೇಕು ನನಗೆ. ಸೊ ನನಗೆ ಮೈಲಿಗೆ ಬಟ್ಟೆಗಳಿದ್ರೆ ಒಂಥರ ಬೇಜಾರು ಅನಿಸುತ್ತೆ. ತುಂಬ ರೇರು 2 ದಿವ್ಸದ 3 ದಿವಸದ್ದೆಲ್ಲ ಹಾಕೋದು. ಇನ್ನು 9 ಕೆ ಜಿದು ಮಿಷಿನ್ ಇದ್ದಿದ್ದು. ಒಂದು ದಿವ್ಸದ ಬಟ್ಟೆ ತುಂಬ ಕಡಿಮೆ ಆಗ್ತಿತ್ತು ಮಿಷಿನ್ಗೆ. ಹಾಗಾಗಿ ಇದನ್ನು ತೊಗೊಂಡೆ. ಅವತ್ತಿಂದ ಬಟ್ಟೆಗಳು ಹಾಕ್ಬಿಡ್ಬೋದು ಚಿಕ್ಕ ವಾಷಿಂಗ್ ಮಿಷಿನ್ಗೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನು ಅಂತಂದರೆ ನಾವು ಸ್ವಲ್ಪ ವಾಶ್ ಮಾಡಿದ ಮೇಲೆ ತಕ್ಕೊಂಡು ಜಾಲಿಸಿ ಒಣಗಾಕ್ಕೋಬೇಕು. ಅದರಲ್ಲೇ ಜಾಲಿಸಿ ಕೊಡುತ್ತೆ. ಸೊ ಪರವಾಗಿಲ್ಲ, ಬಟ್ಟೆಗಳು ಚೆನ್ನಾಗಿ ಆಗುತ್ತೆ. ಸುಮಾರಷ್ಟು ಜನ ಎನ್ಕ್ವೈರಿ ಮಾಡಿದ್ರಿ ವಾಷಿಂಗ್ ಮಿಷಿನ್ ರೇಟ್ ಎಷ್ಟು ಅಂತ. ಸೊ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಎಷ್ಟೋ ಈ ಮಿಷಿನ್ ಇಟ್ಕೊಂಡ್ರೆ. ಸೊ ಇವಾಗೆಲ್ಲ ಕಡಿಮೆ ಬಜೆಟಲ್ಲಿ ಎಲ್ಲ ಕಡೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ, 6,000 7,000ಕ್ಕೆಲ್ಲನೂ ಕೂಡ. ಹೀಗೆ ಇವತ್ತು ಬಟ್ಟೆ ಎಲ್ಲ ಈ ಚಿಕ್ಕ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ನಾನೇ ಜಾಲಿಸಿ ಒಣಗಾಕಿದೆ. ಸೊ ನಾನು ನೋಡ್ಕೋತೀನಿ ವೆದರ್ ಹೇಗಿದೆ ಅಂತ. ಸೊ ತುಂಬ ಮೋಡ ಇದೆ ಅಂತ ಅಂದರೆ ಏನು ಮಾಡ್ತೀನಿ ಅಂದರೆ ದೊಡ್ಡ ಮಿಷಿನ್ಗೆ ಹಾಕ್ಬಿಡ್ತೀನಿ. ಇಲ್ಲ ಬಿಸಿಲು ಚೆನ್ನಾಗಿದೆ ಅಂದರೆ ಈ ಥರ ಕೈಯಲ್ಲಿ ಜಾಲಿಸಿ ಒಣಗಾಕ್ಬಿಡ್ತೀನಿ. ಇನ್ನು ಸುಜಿತ್ತು ಲಂಚ್ ಬ್ಯಾಗು ಇದೆಲ್ಲ ವಾರಕ್ಕೆ 15 ದಿವ್ಸಕ್ಕೆ ವಾಶ್ ಮಾಡೋದಿರುತ್ತೆ. ಸೊ ರೋಹಿತ್ ಕೂಡ ಬೆಂಗಳೂರಿಂದ ಬಟ್ಟೆಗಳನ್ನ ತೊಗೊಂಬಂದಿರ್ತಾನೆ, ಅದು ಜಾಸ್ತಿ ಇರುತ್ತೆ ಬಟ್ಟೆಗಳು. ಸೊ ಎಲ್ಲ ಇಟ್ಕೊಂಡು ಕುತ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿ ಹಾಕ್ಬಿಡ್ತೀನಿ. ಇನ್ನು ಮ್ಯಾಟ್ ಎಲ್ಲ ಒಗೆದು ಗ್ರಿಲ್ ಮೇಲೆ ಹಾಕಿದ್ವಲ್ವ, ಅದು ಎಲ್ಲ ಬಿಸಿಲಿಗೆ ತುಂಬ ಚೆನ್ನಾಗಿ ಒಣಗಿತ್ತು. ಸೊ ಅದನ್ನು ಕೂಡ ಎಲ್ಲ ಎತ್ತಿ ಮಡಚಿ ಇಟ್ಕೊಂಡ್ಬಿಡ್ತೀನಿ. ಸೊ ಇವಾಗೇನು ಮಳೆ ಇಲ್ಲ, ಆದರೂ ಥಂಡಿ ಇರೋದ್ರಿಂದ ಬಟ್ಟೆಗಳು ಒಣಗೋದಿಲ್ಲ. ಸಿಚುವೇಶನ್ ಹೇಗಿರುತ್ತೆ ಹಾಗೆ ಒಂದೊಂದು ಸಲ ಡ್ರೈಗೆ ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ಹಾಗೆ ಒಣಗಾಕ್ತೀನಿ. ಪ್ರತಿ ಸಾರಿ ಬಟ್ಟೆ ಒಗೆದಾಗಲೂ, ಪ್ರತಿ ಸಾರಿ ಪಾತ್ರೆ ತೊಳೆದಾಗಲೂ ಕೈಗಳಿಗೆ ಮಾಯ್ಶ್ಚರೈಸರ್ ಹಚ್ಬಿಡ್ತೀನಿ. ಯಾಕೆಂದರೆ ನನಗೆ ಕೈಯಲ್ಲೇ ಹೇಳಿದ್ನಲ್ಲ ತುಂಬ ಒಡೆದಿರುತ್ತೆ, ಉರಿತಾ ಇರುತ್ತೆ. ಹಾಗಾಗಿ ಸೋಪಲ್ಲಿ ಇದರಲ್ಲೆಲ್ಲ ಆಡಿದ್ರೆ ನನಗಾಗಲ್ಲ. ಸೊ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಸೊ ಆ ಕೆಲಸ ಮುಗೀತು. ಇನ್ನು ಪಾತ್ರೆಗಳಿದೆ, ಇನ್ನೇನು ಸುಜಿತ್ ಬಂದುಬಿಡ್ತಾನೆ. ಸೊ ಇವಾಗ ಅವನಿಗೆ ಸಾಂಬಾರು ಬಿಸಿ ಮಾಡ್ತೀನಿ. ಸ್ವಲ್ಪ ಅನ್ನ ಬಿಸಿಯಾಗೇ ಇರುತ್ತೆ, ಸ್ವಲ್ಪ ಸಾಂಬಾರು ಬಿಸಿ ಮಾಡ್ತೀನಿ. ತುಂಬ ಚಳಿ ಇರುತ್ತಲ್ವ, ತುಪ್ಪ ಹಾಕಿ ಊಟ ಮಾಡಿಸೋದು ಸುಜಿತ್ಗೆ. ಯಾವಾಗಲೂ ಅಷ್ಟೇ, ಅವ್ನು ತುಪ್ಪ ಇದ್ರೇ ಊಟ ಮಾಡೋದು. ಪ್ರತಿದಿನ ತುಪ್ಪ ಇರಬೇಕು ಅವನಿಗೆ, ಇಲ್ಲಾಂದ್ರೆ ಊಟ ಮಾಡಲ್ಲ. ಇಲ್ಲ ಮಜ್ಜಿಗೆ ಇರಬೇಕು, ಮೊಸರು ಅಷ್ಟು ತಿನ್ನಲ್ಲ, ಮಜ್ಜಿಗೆ ಇಷ್ಟ ಸುಜಿತ್ಗೆ. ಹಾಗಾಗಿ ಒಂದು ಕಡೆ ಸಾಂಬಾರು ಬಿಸಿಗೆ ಇಟ್ಬಿಡ್ತೀನಿ. ಇನ್ನು ಸಂಜೆ ಒಂದು ಟೈಮ್ ಹಾಲು ಕಾಯಿಸಿಡ್ತೀನಿ, ಒಂದು 3:30-4 ಗಂಟೆ ಟೈಮ್ಗೆ. ಸೊ ಮಧ್ಯಾಹ್ನದ ಮೇಲೆ ಪಾತ್ರೆಗಳನ್ನ ಸಂಜೆದ್ದು ಮತ್ತು ಮಧ್ಯಾಹ್ನದ ಎರಡೂ ಸೇರಿಸಿ ರಾತ್ರಿಗೆ ನಾನು ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ಇನ್ನು ರೋಹಿತ್ ವಿಘ್ನೇಶ್ ಡೇ ಬರ್ಡೇ. ಸೊ ಹಂಗಾಗಿ ಕೇಕ್ ತೊಗೊಂಬಂದಿದ್ದಾನೆ. ನೆನ್ನೆನೇ ಫ್ರೆಂಡ್ ಜೊತೆ ಹೊರಗೆ ಹೋಗಿದ್ದ. ಸೊ ಹಂಗಾಗಿ ಕೇಕ್ ತುಮಕೂರಿಂದ ತೊಗೊಂಬಂದಿದ್ರು. ಇನ್ನು ಒನ್ ಡೇ ಲೇಟ್ ಆದರೆ ಫ್ರೆಶ್ ಆಗಿರಲ್ಲ ಕೇಕ್. ಹಂಗಾಗಿ ಮಂಗಳವಾರ ಬರ್ಡೇ ಇರೋದು. ಸೊ ಹಂಗಾಗಿ ಒನ್ ಡೇ ಮುಂಚೆನೇ ಕಟ್ ಮಾಡಿಸ್ತಾ ಇದ್ದಾನೆ. ಇನ್ನೊಂದೇನು ಅಂದರೆ ಸುಜಿತ್ಗೆ ಬೇಗ ಕೇಕ್ ಕಟ್ ಮಾಡಿಬಿಡ್ಬೇಕು. ಇನ್ನು ಅಪ್ಪ ಅಮ್ಮ ಬಂದಿದ್ದರು ಮಧ್ಯಾಹ್ನ. ಸೊ ಕೊಬ್ಬರಿ ಹೊಡೆದಿದ್ರಲ್ವ, ಹಸಿ ಕಾಯಿ ಎಲ್ಲ ಸಿಕ್ಕಿತ್ತಂತೆ, ಹಾಗೆ ಅಡುಗೆಗೆಲ್ಲ ಉಪಯೋಗಿಸ್ಕೊತೀನಿ ಅಂತ ಅದನ್ನು ಹಾಗೆ ತೊಗೊಂಬಂದಿದ್ರು, ಕೊಬ್ಬರಿ ಮತ್ತು ಇದನ್ನು ತೆಂಗಿನಕಾಯಿ ಎಲ್ಲ. ಸೊ ಯಾವಾಗಲೂ ಅಷ್ಟೇ ದಿವಾನ್ ಮೇಲೆ ರೋಹಿತ್ ಸುಜಿತ್ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಡೈನಿಂಗ್ ಟೇಬಲ್ ಇದ್ದರೂ ಅಲ್ಲೇ ಊಟ ಮಾಡಬೇಕಿಬ್ರು. ಸೊ ಊಟ ಮಾಡಿ ಬಟ್ಟೆ ಎಲ್ಲ ಗಲೀಜು ಮಾಡ್ತಿರ್ತಾರೆ. ಹಂಗಾಗಿ ವಾರಕ್ಕೊಂದ್ಸಲ ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ ಬಟ್ಟೆಗಳು. ಅದಿರೋ ಬಟ್ಟೆಗಳೆಲ್ಲ ಮಡಿಸಿ ಯಾವ್ಯಾವ ಜಾಗದಲ್ಲಿತ್ತು ಅಲ್ಲಿ ಇಟ್ಟು ಕಸ ಗುಡಿಸಿ ಇನ್ನು ಸಂಜೆ ಸಿಂಪಲಾಗಿ ರೋಹಿತ್ತು ಕೇಕ್ ಕಟ್ ಮಾಡ್ದೆ ಅಷ್ಟೇ ಸುಜಿತ್ಗೋಸ್ಕರ. ಸೊ ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ನಮಸ್ಕಾರ.